ರನ್ವೇಯಲ್ಲಿ ನಡೆದಿರುವಂತಹ ಗುಸುಗುಸು. ಒಬ್ಬರ ಜೊತೆ ಒಂದು ಕಡೆ ನೋಡಿಕೊಂಡು ರಾಹುಲ್ ಗಾಂಧಿ ಮಾತಾಡಿದ್ದಾರೆ, ಮತ್ತೊಬ್ಬರ ಜೊತೆ ಮತ್ತೊಂದು ಕಡೆ ನೋಡಿಕೊಂಡು ಮಾತನಾಡಿದರೆ, ಇಬ್ಬರ ಜೊತೆಗೂ ಕೂಡ ನಿಂತ್ಕೊಂಡು ಕೂಡ ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ. ಏನು ಮಾತಾಡಿರ್ಬೋದು ಈ ಮೂರು ಜನ ನಿಂತಾಗಿ ಏನು ಮಾತಾಡಿರ್ಬೋದು, ಅವರೊಬ್ಬರ ಜೊತೆಗೆ ಏನು ಮಾತಾಡಿರ್ಬೋದು, ಇವರೊಬ್ಬರ ಜೊತೆಗೆ ಏನು ಮಾತಾಡಿರ್ಬೋದು, ಹೀಗೆ ಸಹಜವಾಗಿಯೇ ಕುತೂಹಲ ಅಂತೂ ಇದ್ದೇ ಇದೆ. ಯಾಕೆಂದರೆ ರನ್ವೇನಲ್ಲೇ ಎಲ್ಲ ಮಾತುಕತೆ ಆಗೋಗ್ಬಿಟ್ಟಿದೆ. ಮೂರು ನಿಮಿಷದಲ್ಲಿ ಏನು ಚರ್ಚೆ ಆಗಿರಬಹುದು, ಏನಾಗಿದೆ, ಕಾಂಗ್ರೆಸ್ ಒಳಗಡೆ ನಡೀತಾ ಇರುವಂಥ ಚರ್ಚೆಗಳು ಹೀಗಿದ್ದಾವೆ, ಈ ವರದಿ ಮೂಲಕ ತೋರಿಸ್ತೀವಿ. ಮೊದಲು ಸಿಎಂ ಹಾಗೂ ಡಿಸಿಎಂ ಜೊತೆ ಸೇರಿಸಿ ರಾಹುಲ್ ಗಾಂಧಿ ಮಾತುಕತೆ. ಅಲ್ಲಿಂದ ಸಿಎಂ ಸಿದ್ದರಾಮಯ್ಯರನ್ನು ಪ್ರತ್ಯೇಕವಾಗಿ ಪಕ್ಕಕ್ಕೆ ಕರೆದೊಯ್ದು ಗುಸುಗುಸು ಚರ್ಚೆ. ಸಿಎಂ ಜೊತೆ ಮಾತುಕತೆ ನಡೆಸಿದ ನಂತರ ಮತ್ತೆ ಕೆಲ ಹೊತ್ತು ಡಿಕೆ ಶಿವಕುಮಾರ್ ಜೊತೆ ಆಪ್ತ ಸಮಾಲೋಚನೆ. ಮೈಸೂರು ಏರ್ಪೋರ್ಟ್ನ ರನ್ವೇಯಲ್ಲಿ ಇವತ್ತು ಕರ್ನಾಟಕದ ರಾಜಕೀಯದ ಚರ್ಚೆಯಾಗಿದ್ದ ರೀತಿ ಇದು. ರಾಹುಲ್ ಗಾಂಧಿ ಬರುತ್ತಿದ್ದಾರೆಂದು ತಮ್ಮೆಲ್ಲ ಕೆಲಸಗಳನ್ನು ಪಕ್ಕಕ್ಕೆ ಸರಿಸಿ ಮೈಸೂರಿಗೆ ಹೋಗಿದ್ದ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆ ನಡೆಸಲು ಸಾಧ್ಯವಾಗಿದ್ದು ಕೇವಲ ನಿಮಿಷಗಳ ಕಾಲ ಮಾತ್ರ. ಬಂದಾಗ 5 ನಿಮಿಷ, ಹೋಗುವಾಗ ತಲಾ 3 ನಿಮಿಷ. ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಗುಸುಗುಸು ಚರ್ಚಿಸಿದ್ದೇನು? ಮೈಸೂರಿನ ಏರ್ಪೋರ್ಟ್ಗೆ ಬಂದಿಳಿದಾಗ 5 ನಿಮಿಷ, ವಾಪಸ್ ದೆಹಲಿಗೆ ಹೋಗುವಾಗ ತಲಾ 3 ನಿಮಿಷ ಸಿಎಂ ಹಾಗೂ ಡಿಸಿಎಂ ಜೊತೆಗೆ ರಾಹುಲ್ ಗಾಂಧಿ ಗುಸುಗುಸು ಚರ್ಚಿಸಿದ್ದಾರೆ. ಹೀಗೆ ನಡೆದ ಚರ್ಚೆಯಲ್ಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಕುರ್ಚಿ ಕದನಕ್ಕೆ ಮುಲಾಮು ಹಚ್ಚಲು ಸಾಧ್ಯವಾಗಿದೆಯೇ ಎಂಬ ಪ್ರಶ್ನೆ ಕಾಂಗ್ರೆಸ್ಸಿಗರನ್ನ ಕಾಡುವುದಕ್ಕೆ ಶುರು ಮಾಡಿದೆ. ತಮಿಳುನಾಡಿನ ಊಟಿ ರಸ್ತೆಯಲ್ಲಿರುವ ಗುಡಲೂರಿನ ಸೇಂಟ್ ಥಾಮಸ್ ಇಂಗ್ಲಿಷ್ ಶಾಲೆಯ ಸಿಲ್ವರ್ ಜೂಬಿಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಂದು ರಾಹುಲ್ ಗಾಂಧಿ ಬಂದಿದ್ದರು. ಹಾಗೆ ಗುಡಲೂರಿಗೆ ಹೋಗಲು ದೆಹಲಿಯಿಂದ ಮೈಸೂರು ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ತೆರಳಿದ್ದಾರೆ. ರಾಹುಲ್ ಬರ್ತಾರೆ ಅನ್ನೋ ಕಾರಣಕ್ಕೆ ಸಹಜವಾಗೇ ರಾಜ್ಯ ಕಾಂಗ್ರೆಸ್ ಪಾಳೆಯ ಅಲರ್ಟ್ ಆಗಿತ್ತು. ಸಂಪುಟ ಸರ್ಕಸ್ ಸೇರಿದಂತೆ ಸಿಎಂ ಬದಲಾವಣೆವರೆಗಿನ ಚರ್ಚೆಗಳು ನಡೆಯಬಹುದು ಎಂದು ಕಾಂಗ್ರೆಸ್ ಪಾಳೆಯದಲ್ಲಿ ಗುಸುಗುಸು ಜೋರಾಗಿತ್ತು. ಸಂಕ್ರಾಂತಿ ಬಳಿಕ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕೇ ಸಿಗುತ್ತೆ ಎಂದು ಸಿಎಂ ಪಾಳೆಯ ವಿಶ್ವಾಸದಲ್ಲಿತ್ತು. ಆದರೆ ರಾಹುಲ್ ಬಂದಾಗ ಮೈಸೂರಿನಲ್ಲಿ ಆಗಿದ್ದೇ ಬೇರೆ. ದೆಹಲಿಯಿಂದ ಬಂದು ಮೈಸೂರು ವಿಮಾನ ನಿಲ್ದಾಣಕ್ಕೆ ರಾಹುಲ್ ಬಂದಿಳಿದಾಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಅದ್ಧೂರಿಯಾಗಿ ಸ್ವಾಗತಿಸಿದ್ರು. ಆದರೆ ಮೈಸೂರಿನಲ್ಲಿ ಬಂದಿಳಿದ ರಾಹುಲ್ ಜಾಸ್ತಿ ಹೊತ್ತು ಮಾತುಕತೆ ನಡೆಸಲು ನಿಲ್ಲಲಿಲ್ಲ. ರಾಜ್ಯದ ನಾಯಕರ ಸ್ವಾಗತವನ್ನ ಪಡೆದ ರಾಹುಲ್ ಗಾಂಧಿ ನೇರವಾಗಿ ಗುಡಲೂರು ಕಡೆ ಹೊರಟು ಹೋದ್ರು. ಕೇವಲ 5 ನಿಮಿಷ ಮಾತ್ರ ಮೈಸೂರು ಏರ್ಪೋರ್ಟ್ನಲ್ಲಿ ಇದ್ದಿದ್ರಿಂದ ಯಾವುದೇ ಚರ್ಚೆಗೆ ಅವಕಾಶ ಸಿಕ್ಕಿರಲಿಲ್ಲ. ರಾಹುಲ್ ಗುಡಲೂರು ಕಡೆಗೆ ಹೋಗ್ತಿದ್ದಂತೆ ಡಿಸಿಎಂ ತಮ್ಮ ಕಾರು ಹತ್ತಿ ವಿಮಾನ ನಿಲ್ದಾಣದಿಂದ ಹೊರಟು ಹೋದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಮಾಧ್ಯಮದ ಮುಂದೆ ಬಂದು ನಮ್ಮ ನಡುವೆ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಂದು ಸ್ಪಷ್ಟಪಡಿಸುವ ಪ್ರಯತ್ನ ಮಾಡಿದ್ರು. ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಎಲ್ಲ MLAಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ಮಾತಾಡ್ತಾ ಇಲ್ಲ. ಡೆಲ್ಲಿಗೆ ಹೋಗ್ತಾ ಇಲ್ಲ. ಆದ್ರೆ ಗುಡಲೂರಿಂದ ಮತ್ತೆ ಮೈಸೂರಿಗೆ ಬಂದು ದೆಹಲಿಗೆ ಹೋಗುವಾಗ ಒಂದಷ್ಟು ಕುತೂಹಲದ ಚರ್ಚೆಗಳು ಏರ್ಪೋರ್ಟ್ನ ರನ್ವೇನಲ್ಲಿ ನಡೆದವು. ರಾಹುಲ್ ಗಾಂಧಿ ಅವರನ್ನ ಬೀಳ್ಕೊಡಲು ಸಿಎಂ ಹಾಗೂ ಡಿಸಿಎಂ ಮತ್ತೆ ಏರ್ಪೋರ್ಟ್ಗೆ ಬಂದಿದ್ದರು. ಆದರೆ ರಾಹುಲ್ ಗಾಂಧಿ ಏರ್ಪೋರ್ಟ್ನ ಲಾಂಜ್ನಲ್ಲಿ ರಾಜ್ಯದ ಸಿಎಂ ಹಾಗೂ ಡಿಸಿಎಂ ಅವರ ಜೊತೆಗೆ ಕುಳಿತು ಚರ್ಚಿಸುವ ಗೋಜಿಗೆ ಹೋಗಲಿಲ್ಲ. ಅದರ ಬದಲು ರಾಹುಲ್ ಗಾಂಧಿ ಏರ್ಪೋರ್ಟ್ನ ರನ್ವೇ ಬಳಿಯಲ್ಲೇ ಇಬ್ಬರ ಜೊತೆಗೂ ಮಾತುಕತೆ ನಡೆಸಿದ್ರು. ಮೊದಲು ಸಿಎಂ ಡಿಸಿಎಂ ಜೊತೆಗೆ 3 ನಿಮಿಷ,
ಅದಾದ ಮೇಲೆ ಡಿಕೆಶಿ ಪಕ್ಕಕ್ಕಿಟ್ಟು ಸಿದ್ದು ಜೊತೆ ಸುಮಾರು 2 ನಿಮಿಷ, ಅದಾದ ಬಳಿಕ ಡಿಕೆ ಶಿವಕುಮಾರ್ರನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮತ್ತೆರಡು ನಿಮಿಷ ಮಾತನಾಡಿದ್ರು. ಇದಾದ ನಂತರ ಡಿಕೆಶಿಗೆ ಕೈ ಕುಲುಕಿ ದೆಹಲಿ ಕಡೆ ಹೊರಟರು ರಾಹುಲ್ ಗಾಂಧಿ. ಮೈಸೂರಿನಲ್ಲಿ ರಾಹುಲ್ ರನ್ವೇ ರಾಜಕೀಯ, ಸಂಪುಟ ಪುನರಚನೆಯೋ ಸಂಕ್ರಾಂತಿಯೋ? ರನ್ವೇನಲ್ಲಿ ನಡೆದಿರುವ ರಾಜಕೀಯ ಗುಸುಗುಸು ಚರ್ಚೆ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಅಲ್ಲಿ ಏನಾಗಿರಬಹುದು? ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಏನು ಹೇಳಿದ್ರು? ಸಿಎಂ ಬೆನ್ನು ತಟ್ಟುತ್ತಾ ರಾಹುಲ್ ಏನು ಭರವಸೆ ಕೊಟ್ಟರು? ಅದಾದ ನಂತರ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ವಿಷಯವನ್ನ ರಾಹುಲ್ ಗಮನಕ್ಕೆ ತಂದ್ರ. ಅದಕ್ಕೆ ರಾಹುಲ್ ಪ್ರತಿಕ್ರಿಯೆ ಏನಿತ್ತು? ಯಾಕೆ ಇಬ್ಬರನ್ನೂ ದೆಹಲಿಗೆ ಕರೆಯೋದಾಗಿ ಹೇಳಿದ್ರು ಎಂಬೆಲ್ಲ ಕುತೂಹಲ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಎದ್ದಿದೆ. ಅಲ್ಲಿ ನಿಜಕ್ಕೂ ಮಾತಾಡಿದ್ದು ಏನು ಅನ್ನೋದು ಆ ಮೂವರಿಗೆ ಮಾತ್ರ ಗೊತ್ತು. ಆದರೆ ಸದ್ಯಕ್ಕೆ ಉಭಯ ನಾಯಕರ ಆಪ್ತ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ರಾಹುಲ್ ಗಾಂಧಿಯಿಂದ ಸದ್ಯಕ್ಕೆ ಇಬ್ಬರಿಗೂ ದೆಹಲಿಯ ಬುಲಾವ್ ಸಿಗುವ ನಿರೀಕ್ಷೆ ಇದೆ. ರಾಹುಲ್ ಗಾಂಧಿ ಜೊತೆ ಮಾತನಾಡುವಾಗ ಸಂಪುಟ ಪುನರಚನೆ ಚರ್ಚಿಸಲು ಭೇಟಿಗೆ ಸಿಎಂ ಸಮಯಾವಕಾಶ ಕೇಳಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಸದ್ಯದಲ್ಲೇ ದೆಹಲಿಗೆ ಕರೆಸಿಕೊಳ್ಳುವುದಾಗಿ ರಾಹುಲ್ ಭರವಸೆ ನೀಡಿದ್ದಾರಂತೆ. ಇನ್ನೂ ಕೆಲ ವಿಚಾರಗಳನ್ನು ಚರ್ಚಿಸಬೇಕು ಎಂದು ಪ್ರಸ್ತಾಪಿಸಿರುವ ಡಿಸಿಎಂ ರಾಜ್ಯದ ಹಿತದೃಷ್ಟಿಯಿಂದ ಈ ವಿಷಯಗಳ ಬಗ್ಗೆ ಮೊದಲು ಇತ್ಯರ್ಥ ಆಗಬೇಕು ಎಂದಿದ್ದಾರೆ. ಹೀಗೆ ರಾಹುಲ್ ಗಾಂಧಿ ಮುಂದೆ ಪರೋಕ್ಷವಾಗಿ ಅಧಿಕಾರ ಹಸ್ತಾಂತರ ಬಗ್ಗೆ ಡಿಕೆಶಿ ಪ್ರಸ್ತಾಪಿಸಿದ್ದಾರೆ. ಇದಕ್ಕೂ ಸದ್ಯದಲ್ಲೇ ದೆಹಲಿಗೆ ಕರೆಸಿಕೊಳ್ಳುವುದಾಗಿ ರಾಹುಲ್ ಭರವಸೆ ನೀಡಿದ್ದಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ರಾಹುಲ್ ಜೊತೆಗೆ ಮನ್ರೇಗಾ ಪ್ರತಿಭಟನೆ ಮತ್ತು ವಿಶೇಷ ಅಧಿವೇಶನ ಕರೆಯುವ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಈ ವಿಚಾರದಲ್ಲಿ ಕಾಂಗ್ರೆಸ್ ಹೋರಾಟ ತೀವ್ರಗೊಳಿಸಲಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರನ್ನ ಸ್ವಾಗತಿಸಿದ ನಂತರ ಮಾತಾಡಿದ್ದ ಸಿಎಂ, ಅಧಿಕಾರ ಹಂಚಿಕೆ ಬದಲಾವಣೆ ಸಂಬಂಧ ಯಾವ ಶಾಸಕರೂ ಮಾತಾಡುತ್ತಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧ ಎಂದು ಹೇಳಿದ್ದರು. MLAಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ, ಹೈಕಮಾಂಡ್ ಅವ್ರು ಹೇಳಿದಾರೆ, ಅವ್ರಿಗೆ ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಮತ್ತೊಂದೆಡೆ ಸಿಎಂ ಆಪ್ತ ಶಾಸಕರು ಮಾತ್ರ ರಾಜ್ಯದಲ್ಲಿರುವ ಗೊಂದಲಗಳಿಗೆ ಆದಷ್ಟು ಬೇಗ ಹೈಕಮಾಂಡ್ ಇತಿಶ್ರೀ ಹಾಡಬೇಕು, ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ತೊಂದರೆಯಾಗುತ್ತೆ ಎನ್ನುತ್ತಿದ್ದಾರೆ. ಸಿಗಬೇಕು, ಇಲ್ಲಾಂದ್ರೆ ನೋಡಿ ಗೊಂದಲ ಪರಿಹಾರ. ಈಗ ಶಿವಕುಮಾರ್ ಹೇಳ್ತಾರೆ, ಮಾತು ಕೊಟ್ಟಿದ್ರು ಅಂತಾರೆ, ಅವ್ರು ಏನೋ ಆ ಥರ ಚರ್ಚೆ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ಏನೇ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಆ ಥರದ್ದು ಯಾವುದೂ ಚರ್ಚೆಗಳು ಇಲ್ಲ ಅಂತ ಹೇಳಿದ್ರು ಕೂಡ ಕಡೆಗೆ ಏನು ಹೇಳ್ತಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ಬದ್ಧ ಅಂತಾರೆ. ಅದು ನೋಡಿ ಶಿವಕುಮಾರ್ ಅವರು ಕೂಡ ಹೌದಪ್ಪ, ಅಂತಿಮವಾಗಿ ಹೈಕಮಾಂಡ್, ಈಗೆಲ್ಲ ಹೈಕಮಾಂಡ್ ಇರೋದ್ರಿಂದ ಹೈಕಮಾಂಡ್ ಅವ್ರು ಏನಾರ ಒಂದು ಅವರು ಅಂತಿಮವಾದಂತ ಒಂದು ಗೊಂದಲ ನಿವಾರಣೋಪ ಮಾಡಬೇಕು. ಇಲ್ಲಾಂದ್ರೆ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತದೆ. ಮತ್ತೆ ನಮ್ಮಲ್ಲೂ ಕೂಡ ಗೊಂದಲಗಳು ಇರ್ತದೆ. ಏನಪ್ಪಾ ನಾಳೆ ಅವ್ರ ಮುಖ್ಯಮಂತ್ರಿ ಆದ್ರೆ ನಮ್ದೇನು, ಇವ್ರ ಮುಖ್ಯಮಂತ್ರಿ ಇದ್ರೇನು, ಹಿಂಗೆ ಹೋಗೋರು ಬರೋರು ಎಲ್ಲಗಳು ಚರ್ಚೆಗಳಾಗ್ತವೆ. ಎಲ್ಲ ನಮ್ಮಂಗೇನೆ ಯಾರು ಇರೋದಿಲ್ಲ, ಗೊತ್ತಾಯ್ತಾ? ಈ ಮಧ್ಯೆ ಬೆಂಗಳೂರಿನ ಡಿಕೆ ಶಿವಕುಮಾರ್ ಮನೆಗೆ ಬೆಳಿಗ್ಗೆಯೇ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ದರು. ಸುಮಾರು 15 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿರುವ ಇಬ್ಬರ ಮಾತುಕತೆ ಸಹಜವಾಗೇ ಕುತೂಹಲ ಮೂಡಿಸಿತ್ತು. ಆದರೆ ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ಯಾರೊಬ್ಬರೂ ಗುಟ್ಟು ಬಿಟ್ಟುಕೊಡುತ್ತಿಲ್ಲ. ರಾಹುಲ್ ಗಾಂಧಿ ಭೇಟಿ ಬಗ್ಗೆ ಪಕ್ಷದ ಕೆಲ ಶಾಸಕರು ಮಾತನಾಡಿದ್ರು. ಎಲ್ಲವನ್ನೂ ಹೈಕಮಾಂಡ್ಗೆ ಬಿಟ್ಟಿದ್ದೇವೆ ಎಂದರು. 7 ವರ್ಷ ಆಗಿದೆ, ಮಂತ್ರಿಗಳ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಮಂತ್ರಿಗಳು ಕೆಲವನ್ನೆಲ್ಲ ಪಕ್ಷ ಸಂಘಟನೆಗೆ 2028 ಚುನಾವಣೆಗೆ ತಯಾರಿ ಆಗಬೇಕಂದ್ರೆ ಸ್ವಲ್ಪ ಸೀನಿಯರ್ಸ್ ಬೇಕಾಗಿದೆ. ಅದರಿಂದ ಒಂದು 50% ಮಂತ್ರಿಗಳನ್ನ ಪಕ್ಷ ಸಂಘಟನೆ ಹಾಕಿ ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಈಗಾಗಲೇ ವರಿಷ್ಠರು ಕೂಡ ನಾವು ಹೇಳಿದ್ದೀವಿ. ಬಹುಶಃ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಅಂತಿಮವಾಗಿ ನಿರ್ಣಯ ಹೈಕಮಾಂಡ್. ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಏನು ಹೇಳುತ್ತದೆ ನಾನು ಕೇಳ್ತೀನಿ ಅಂದ್ರೆ, ನೀವ್ ಯಾಕೆ ಪದೇ ಪದೇ ಜನನ ಇಲ್ಲಿ ಬಂದರ್ನೆಲ್ಲ ಕುಕ್ಕಿ ಕೇಳ್ತೀರಿ? ಬಿಟ್ಬಿಡಿ, ಅವರೇ ಹೇಳ್ಯಾರಲ್ಲ. ಹೌದು, ಸಚಿವ ಆಕಾಂಕ್ಷಿನೂ ಆಗಿದ್ದೀನಿ, ಸಚಿವರು ನನಗೆ ಕೊಡ್ತೀನಿ ಅಂತ ಹೇಳಿದರೆ ಆಗೋಣ ಸಚಿವರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಫೆಬ್ರವರಿ 13ಕ್ಕೆ ಕಾಂಗ್ರೆಸ್ ಸರ್ಕಾರ 1000 ದಿನಗಳನ್ನು ಪೂರೈಸುತ್ತಿದೆ.
ಹಾಗಾಗಿ ಫೆಬ್ರವರಿ 13ರಂದು ಹಾವೇರಿಯಲ್ಲಿ ಬೃಹತ್ ಸಾಧನಾ ಸಮಾವೇಶ ಮಾಡಲು ತಯಾರಿಗಳು ನಡೆದಿವೆ. ಕಂದಾಯ ಇಲಾಖೆ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸಲು ಪ್ಲಾನ್ ಮಾಡಿದ್ದು, ಎಲ್ಲದರ ಉಸ್ತುವಾರಿಯನ್ನ ಡಿಕೆ ಶಿವಕುಮಾರ್ ವಹಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಬಿಎ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರದ ಸಾಧನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಪ್ಲಾನ್ ಇದಾಗಿದೆ. ಫಸ್ಟ್ ವೀಕೆ ಆಗುತ್ತೆ. ಈಗ ಸಾಧನಾ ಸಮಾವೇಶ ಏನಾದರೂ 1000 ದಿನಗಳ ಸಾಧನಾ ಸಮಾವೇಶ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಆಫ್ಟರ್ ಬಜೆಟ್ ಇಲ್ಲ ಫೆಬ್ರವರಿ 13ನೇ ತಾರೀಕು ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಆಗ್ತಿರೋವಾಗಲೇ ಬಿಜೆಪಿ ಟಾಂಗ್ ಕೊಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ನಿಂದಾಗೇ ಅಧಿಕಾರ ಹಂಚಿಕೆ, ಸೀಟಿಗಾಗಿ ಫೈಟ್ ನಡೀತಿದೆ ಎಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಬಹಳ ಅಸಮರ್ಪಕವಾಗಿದೆ, ಇನ್ಕೇಪಬಲ್. ಅವ್ರ ನೀತಿ ಏನಪ್ಪಾ ಅಂತಂದ್ರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳದೇ ಇರುವುದೇ ಅವ್ರ ನೀತಿ. ಯಾವುದಾದ್ರೂ ಇಶ್ಯೂ ಇದ್ರೆ ಸಮಯಕ್ಕೆ ತಾನೇ ಸತ್ತು ಹೋಗ್ಲಿ, ಅದಕ್ಕೆ ಯಾವುದೇ ಪರಿಹಾರ ಕೊಡೋಂಗಿಲ್ಲ ಅನ್ನುವಂಥ ನೀತಿ ಇದೆ. ಹೇಗೆ ಒಂದು ಗಡಿಯಾರ ಸಂಪೂರ್ಣ ಕೆಟ್ಟು ಹೋಗಿ ಬಂದಾಗಿ ನಿಂತರೂ ಕೂಡ ದಿವಸದಲ್ಲಿ 2 ಸರಿ ಸಮಯ ಹೇಳ್ತದೆ, ತೋರಿಸ್ತದೆ. ಇದು ಕೆಟ್ಟು ಹೋಗಿರುವಂತದ್ದು. ಅವರು ಮೈಸೂರಲ್ಲರ ಭೇಟಿ ಆಗಲಿ, ದಿಲ್ಲಿಯರ ಭೇಟಿ ಆಗಲಿ, ರಾಜೀವ್ ಗಾಂಧಿನ, ರಾಹುಲ್ ಗಾಂಧಿನ, ಕರ್ನಾಟಕಕ್ಕಂತೂ ಒಳ್ಳೇದಾಗೋದಿಲ್ಲ. ಕರ್ನಾಟಕಕ್ಕೆ ಒಳ್ಳೇದಾಗುವಂತ ಕೆಲಸವೇ ಇಲ್ಲ. ಸಂಕ್ರಾಂತಿಗೆ ಒಂದಷ್ಟು ಬದಲಾವಣೆಗಳು ಆಗ್ತವೆ ಎಂಬ ಚರ್ಚೆಗಳ ಮಧ್ಯೆಯೇ ರಾಹುಲ್ ಬಂದು ಹೋಗಿದ್ದು, ರನ್ವೇನಲ್ಲೇ ರಾಜಕೀಯ ಮಾಡಿದ್ದು ಇನ್ನಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಈಗ ದೆಹಲಿಯಿಂದ ಬುಲಾವ್ ಬರುವ ನಿರೀಕ್ಷೆ ಇಟ್ಟುಕೊಂಡಿದ್ದು, ರಾಹುಲ್ ಗಾಂಧಿ ಮತ್ತೆ ವಿದೇಶ ಪ್ರವಾಸಕ್ಕೆ ತೆರಳುವ ಮೊದಲೇ ರಾಜ್ಯದ ಗೊಂದಲಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವತ್ತು ದೆಹಲಿಗೆ ಕರೆದಿದ್ದಾರಂತೆ, ಬನ್ನಿ ಅಂತ ಹೇಳಿ ಹೇಳಿದ್ದಾರೆ, ಕರಿತೀನಿ ಅಂತ ಹೇಳಿದಾರಂತೆ. ಬಹುತೇಕ 16 ಅಥವಾ 17ನೇ ತಾರೀಕಿನ ಒಳಗಡೆ ದೆಹಲಿಗೆ ಕರೆದ್ರೆ ಆಯಿತು. ಎಲ್ಲೇ ಹೋದರೆ ಈ ತಿಂಗಳ ಅಂತ್ಯದವರೆಗೂ ಕೂಡ ದೆಹಲಿಯಲ್ಲಿ ಯಾವುದೇ ಮೀಟಿಂಗ್ಗಳು ನಡೆಯೋದಿಲ್ಲ. ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾರೆ ಅನ್ನೋಂಥ ಮಾಹಿತಿ ಇದೆ. ಹೀಗಾಗಿ